ಡಾಕ್ಟರ್ ಲಕ್ಷ್ಮಿ ಈ ಕೈ ಅಳ್ಳಾಡ್ಸಿದ್ಲರಿ. ಡಾಕ್ಟರ್ ಲಕ್ಷ್ಮಿಗೆ ಎಚ್ಚರ ಐತ್ರಿ ಡಾಕ್ಟರ್, ಒಂದ್ ಸ್ವಲ್ಪ ಚೆಕ್ ಮಾಡ್ರಿ ಡಾಕ್ಟರ್. ತಡಿ ಚೆಕ್ ಮಾಡ್ತೀನಿ ತಡಿಮಾ. ವಾವ್, ವಾಟ್ ಎನ್ ಮಿರಾಕಲ್. ನಾನಿಕ್ಕಿ ಎಚ್ಚರ ಹಾಕಳ ಅನ್ನೋದೇ ಡೌಟ್ ಇತ್ತು, ಎಚ್ಚರ ಆಯ್ತಲ್ಲ, ಅದೇಂಗ್ ಸಾಧ್ಯ? ಡಾಕ್ಟರ್ ಎಲ್ಲಾ ದೇವ್ರ ದಯ ಡಾಕ್ಟರ್, ಮತ್ತೆ ನಿಮ್ ದಯ ಡಾಕ್ಟರ್. ಆ ದೇವರಾಗೆ ನೀವು ಬಂದು ನನ್ನ ಲಕ್ಷ್ಮಿ ಉಳಿಸಿದ್ರಿ ಡಾಕ್ಟರ್. ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಂದೇನಿಲ್ಲ, ಅವರು ನನ್ನ ಟ್ರೀಟ್ಮೆಂಟಿಗೆ ಸಪೋರ್ಟ್ ಕೊಟ್ಟಾರ, ಅವ್ರು ಎದ್ದಾರ. ಮತ್ ನೀವು ದೇವ್ರಿಗೆ ಬಿಡ್ಕೊಂಡಿರಿ, ಎಲ್ಲಾ ದೇವ್ರ ಮ್ಯಾಲ. ದೇವ್ರ ಜೀವಂತ ಇಡ್ಬೇಕಂದ್ರೆ ಹೆಂಗಾದ್ರೂ ಇಡ್ತಾನ, ಕರ್ಕೋಬೇಕಂದ್ರೆ ಹೆಂಗ್ ಬೇಕಾದ್ರೂ ಕರ್ಕೋತಾನ. ಏನೂ ನಮ್ಮ ಮೇಲೆ ಇಲ್ಲ, ಎಲ್ಲಾ ದೇವ್ರ ಮೇಲೆ. ನಿಮ್ ತಂಗಿದು ಆಯಸ್ಸಿನ ಗಟ್ಟಿ ಇತ್ತು, ಸೋಕಿ ಬದುಕ್ಯಾಳ. ಈಗ ಅನ್ಕತಕ್ಕ ಯಾರು ಬಂದಕ್ಕಿಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ, ಒಂದ್ ಸ್ವಲ್ಪಕ್ಕೆ ರೆಸ್ಟ್ ಮಾಡ್ಲಿ. ರೆಸ್ಟ್ ಆದ್ಮೇಲೆ ತಾನಾಗೆ ಎಚ್ಚರ ಆದ ಬಂದು ಒಬ್ಬೊಬ್ರು ಭೇಟಿ ಆಗ್ರಿ. ಎಲ್ಲಾರು ಒಮ್ಮೆ ಬರಾಕ್ ಹೋಗ್ಬೇಡ್ರಿ ಹುಯಿ ಅಂತ. ಅಕ್ಕಿ ಮೊದ್ಲ ಒಂದ್ ಸ್ವಲ್ಪ ಗಾಬರಿ ಆಗೋ ವಿಷಯ ಯಾರು ಹೇಳಾಕ್ ಹೋಗ್ಬೇಡ್ರಿ, ಹೀಗೆ ಹೇಳಾಕತ್ತೀನಿ. ಹಾ, ಒಮ್ಮೆ ತಲಕ್ಕೆ ಅಂಜಬಹುದು, ಮತ್ತಕ್ಕೆ ಅದೇ ಪರಿಸ್ಥಿತಿ ಬರ್ಬೋದು. ಸೊ ಬಿ ಕೇರ್ಫುಲ್. ಆಯ್ತು ಡಾಕ್ಟರ್ ಆಯ್ತು. ಲಕ್ಷ್ಮಿ ನೀವ್ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಲಕ್ಷ್ಮಿ. ಹಾ, ಟೇಕ್ ಕೇರ್. ನಾನು ನಿನ್ನ ಅಮ್ಮಗೆ ಹೇಳ್ಬೇಕಿದೆ ನಿಮ್ ವಿಷಯ. ನೀ ಅನ್ಕತಕ್ಕ ರೆಸ್ಟ್ ಮಾಡು, ಆಮೇಲೆ ಬರ್ತೀನಿ ನಿಂಗೆ ಭೇಟಿ ಆಗಾಕ. ನೀ ರೆಸ್ಟ್ ಮಾಡ. ದೇವ್ರೆ ಥ್ಯಾಂಕ್ ಯು ಸೋ ಮಚ್ ಪಾ, ನನ್ನ ಮಾತು ಕೇಳಿದಿ ನೀನ, ನನ್ನ ತಂಗಿಗೆ ಉಳಿಸ್ಕೊಂಡ್ಬಿಟ್ಟಿ. ದೇವ್ರೆ ನಿನಗೆ ಎಷ್ಟ ಧನ್ಯವಾದ ಆದ್ರೂ ಕಮ್ಮಿ ದೇವ್ರೆ. ನಿಂಗೆ 101 ತೆಂಗಿನಕಾಯಿ ಹೊಡಿತಾನೆ ಬೇಡ್ಕೊಂಡಿದ್ದ ದೇವ್ರೆ, ಅದನ್ನ ಪೂರ್ತಿ ಮಾಡ್ತೀನಿ ದೇವ್ರೆ. ನನ್ನ ತಂಗಿ ಉಳಿಸಿದಕ್ಕ ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಶಾಂತ, ಏ ಶಾಂತ, ಹಾ ರೀ. ಬಾ, ಏನಾರು ತಿನ್ನುವಂತಿ ಬಾ. ಇಲ್ರಿ ನಂಗೇನು ಬ್ಯಾಡ್ರಿ, ನನ್ ಮಗಳು ಆರಾಮಾಗೋತಕ ನಾ ಏನು ತಿನ್ನಲ್ರಿ, ನಂಗೇನು ಊಟನೂ ಹೋಗುದಿಲ್ರಿ. ಶಾಂತ, ಹಿಂಗ್ ಮಾಡ್ಬೇಡ. ನೀನ್ ಮೊದ್ಲೇ ಆರಾಮ್ ಇದ್ದಿದ್ದಿಲ್ಲ, ಈಗ ಎದ್ದಿ. ನಿನ್ನ ಗುಳಿಗೆ ಅದಾವ, ಊಟ ಮಾಡ್ಬೇಕ್ ನೀನ. ಮತ್ತೆ ನಿನ್ಗೂ ಏನಾರ ಆದ್ರ ಇಬ್ರು ಅವ್ವ ಮಗಳು ಒಂದೇ ಬೆಡ್ ಮೇಲೆ ಮಕ್ಕಳೋರೇನ ಆಜು ಬಾಜು. ರೀ ಹಿಂಗ್ಯಾಕ್ ಮಾತಾಡ್ತೀರಿ? ನನಗ್ರಿ ದವಾಖಾನಿ ಅಂದ್ರ ಸಾಕಾಗೈತ್ರಿ. ಮತ್ ಇಬ್ರು ಆಜು ಬಾಜು ಮಕ್ಕಳು ನೀನ್ ಅನ್ನತಿರಲ್ರಿ. ಯಾವಾಗ ಕ್ಯಾರ ಮ್ಯಾಮ್ ಮನಿಗ್ ಕರ್ಕೊಂಡ್ ಹೋಗ್ಬೇಕಂತ ನನಗ್ ಹಿಡ್ದೈತ್ರಿ. ನೀವು ನೋಡಿದ್ರೆ ಹಿಂಗ್ ಮಾತಾಡಕತ್ತೀರಿ. ಇಲ್ಲ ನಡಿ, ಏನ್ರ ತಿನ್ನುವಂತಿ ನಡಿ. ನೀ ಮತ್ತ ಆರಾಮ್ ತಪ್ಪಿದ್ರ ಮತ್ತ ಆಮೇಲೆ ಲಕ್ಷ್ಮಿಗೆ ಯಾರು ನೋಡ್ಬೇಕ, ಭಾಗ್ಯಗೆ ಯಾರು ನೋಡ್ಬೇಕ? ಭಾಗ್ಯನ ಎಷ್ಟೊತ್ ನೀವಾಗ ಅವ್ರ ಅಕ್ಕಿಗೆ ನೋಡ್ಕೊ ತಿರ್ಗಾಡ್ಬೇಕ ಪಾಪ. ಹಾ ನಡಿ ಬಾ, ಏನ್ರ ತಿನ್ನುವಂತಿ ನಡಿ, ಹಠ ಮಾಡ್ಬೇಡ ನಡಿ. ರೀ ಅಳಿಯಂದ್ರಿ ಏನ್ರ ಫೋನ್ ಹಚ್ಚಿದ್ರೇನ್ರಿ? ಇಲ್ಲ ಹಚ್ಚಿಲ್ಲ. ನೀವರ ಹಚ್ಚಬೇಕಿಲ್ರಿ ಅವ್ರಿಗೆ. ಹಚ್ಚಿ ಏನ್ ಮಾತಾಡೋದ್ ನಂಗೆ ತಿಳಿಯವಲ್ತ ಶಾಂತ. ಹಚ್ಬೇಕಂತೀನಿ ಮತ್ ಅಂಜಿಕ್ ಬರ್ತೈತಿ. ಅವ್ರು ಹಿಂಗೆ ಮಾತಾಡ್ತಾರೆ ನನ್ ಮಗಳ ಬಗ್ಗೆ ಅಂತ ಅಂಜಿಕೆ ಬಂದ ಧೈರ್ಯ ಸಾಲವಲ್ತ ನನಗ್ ಹತ್ತಾಕ. ಏನ್ ಮಾಡ್ಲಿ ತಿಳಿಯವಲ್ತ ಶಾಂತ. ಅಂಜ್ಕೋತ್ ಕೂತ್ರ ಮಗಳ ಜೀವನ ಚಲೋ ಆಕೇತೇನ್ರಿ? ಹಚ್ಚ್ರಿ ಒಂದ್ ಸ್ವಲ್ಪ ಕೇಳ್ರಿ ನೀವರ. ನಾವ್ ಕಾಲ್ ಬಿದ್ರು ನಡಿತೈತ್ರಿ, ನಮ್ದೇನ ಮಾನ ಮರ್ಯಾದೆ ಕಳೆಯಲ್ಲ. ಮಗಳ ಸಂಬಂಧ ಅವ್ರ ಕಾಲ್ ಬೇಕಾರ್ ಬಿಡುನ್ರಿ. ಆಕಿ ಆರಾಮ್ ಇರ್ಬೇಕ್ರಿ, ಆಕಿನ್ ಗಂಡನ್ ಮನ್ಯಾಗ ಇರ್ಬೇಕ್ರಿ. ನಂಗಾರ ಆರಾಮ್ ಆಗೈತ್ರಿ, ಈಗ ಆರಾಮ್ ಆದ್ಮೇಲೆ ಆಕಿ ಕಳ್ಸ್ಬಿಡುನ್ರಿ, ಭಾಗ್ಯಗೂ ಕಳ್ಸ್ಬಿಡುನು. ಭಾಳ ದಿನ ಹೆಣ್ಮಕ್ಳಿಗೆ ಇಟ್ಕೋಬಾರ್ದ್ರಿ ಮನ್ಯಾಗ, ಚಲೋ ಅಲ್ರಿ ಅದ. ಅದು ಕರೆ ಐತ್ವಾ. ಈ ಚಿಂತೆ ಮಾಡ್ಬೇಡ, ನಾ ಹಚ್ತೀನಿ ಫೋನ್. ಈ ಚಿಂತೆ ಮಾಡ್ಬೇಡ, ನಡಿ ಏನ್ರ ಉಣ್ಣು ನಡಿ. ಅಮ್ಮ, ಅಪ್ಪ, ಅಮ್ಮ ನೀ ಚಿಂತೆ ಮಾಡ್ಬೇಡ, ಲಕ್ಷ್ಮಿಗೆ ಎಚ್ಚರ ಆಯ್ತು. ಭಾಗ್ಯ ಏನ್ ಹೇಳತ್ತಿ? ಲಕ್ಷ್ಮಿಗೆ ಎಚ್ಚರ ಆಯ್ತು. ಹಾ ನಡಿ, ನಾ ಮೊದ್ಲಕ್ಕಿಗೆ ನೋಡ್ಬೇಕ, ನಾ ಹೊಕ್ಕಿನ ಈಗ ನೋಡ್ಬೇಕ. ಏ ಅಮ್ಮ ತಡಿ, ಡಾಕ್ಟರ್ ಅಂದಾರ ಆಕಿ ರೆಸ್ಟ್ ಮಾಡ್ಬೇಕಂತ. ಆಕಿ ಎಚ್ಚರ ಆದ್ಮೇಲೆ ನಾವು ಹೋಗಿ ಭೇಟಿ ಆಗ್ಬೇಕಂತ. ಅಟ್ಟತನ ಆಕಿಗೆ ಯಾರು ನೋಡ್ಬೇಡ್ರಿ ಅಂದಾರ. ನೀ ಇಲ್ಲೇ ಇರು. ಹೌದಾ ರೀ? ನೋಡ್ರಿ ನನ್ ಮಗಳಿಗೆ ಎಚ್ಚರ ಆಗ್ಬಿಡ್ತ. ನೋಡು ಈಗಾರ ನಡಿ, ಏನ್ರ ತಿನ್ನುವಂತಿ ನಡಿ. ಯವ್ವ ನನ್ ಹೊಟ್ಟಿನೇ ತುಂಬ ನೋಡು. ಏ ಅಮ್ಮ ನಡಿ, ನೀನು ಟ್ಯಾಬ್ಲೆಟ್ಸ್ ಅದಾವ ತಗೋಬೇಕ. ಏನ್ ಹೊಟ್ಟು ತುಂಬ ನಿನಗ? ನಡಿ ಊಟ ಮಾಡೋನು. ಇನ್ನೊಂದ್ ವಿಚಾರ, ಈ ಮಾತೆ ಯಾರಿಗೂ ಹೇಳೋದ್ ಬೇಡ ಆಯ್ತು? ಯಾಕ ಏನಾಯ್ತು? ಇಲ್ಲ ಅಮ್ಮ, ಡಾಕ್ಟರ್ ಅಂದಾರ ಆಕಿ ಒಟ್ಟೆ ಏನು ಭಯ ಪಡಿಸ್ಬೇಡ್ರಿ, ಅಂಜಿಸ್ಬೇಡ್ರಿ. ಆಕಿ ಮತ್ ಹೋಗೋ ಚಾನ್ಸಸ್ ಐತಿ ಮತ್ತ ಕೊಮ್ಮಾಗ. ಅದಕ್ಕ ಒಂದಿನ ಯಾರಿಗೂ ಹೇಳೋದ್ ಬೇಡ. ಆಕಿ ಆರಾಮಲ್ಲಿ ಆಮೇಲೆ ಐತ್ಲ ಎಲ್ಲರಿಗೂ ಹೇಳು ನನ್ ಮನ್ಯಾಗ. ಯಾಕಂದ್ರ ನೀವು ಸುಮ್ಮನೆ ಇರ್ರಿ ಆಯ್ತು? ಅಪ್ಪ ನಿಂಗೂ ಹೇಳಾತೀನಿ, ನೀನು ಯಾರಿಗೂ ಹೇಳ್ಬೇಡ. ಆಯ್ತಮ್ಮ ಆಯ್ತು, ನೀ ಹೇಳ್ದಂಗೆ ಆಗ್ಲಿ. ಒಟ್ಟು ನನ್ ಮಗಳ ಆರಾಮಾದ್ರೆ ಸಾಕು, ಮತ್ತೆ ಏನು ಬ್ಯಾಡ ನಂಗ. ಹೂನಮ್ಮ, ನಂಗೂ ಅಷ್ಟೇ ಬೇಕು. ನಡಿ 3 ಮಂದಿ ಕೂಡೇ ಹೋಗಿ ಏನಾರು ತಿಂದ್ ಬರೋಣ. ನಡಿ ಭಾಗ್ಯ, ನೀನು ನಡಿ. ಇಲ್ಲಮ್ಮ ನಾ ಇಲ್ಲ ಹೊರಗೆ ನಿಂತಿರ್ತೀನಿ, ನೀವಿಬ್ರು ಉಂಡು ಬರ್ರಿ, ಆಮೇಲೆ ನಾ ಉಂಡು ಬರ್ತೀನಿ. ಇಲ್ಲ ಯಾರೋ ಒಬ್ಬರು ಬೇಕಲ್ಲ, ಮತ್ತೆ ಡಾಕ್ಟರ್ ನರ್ಸ್ ಏನಾರು ತುಂಬಾ ಏನು ಅಂದಾಗ ಬೇಕಲ್ಲ. ನೀವ್ ಹೋಗ್ರಿ, ನಾ ಬರ್ತೀನಿ. ಆಯ್ತಮ್ಮ, ನಾ ಉಂಡು ಬರ್ತೀನಿ, ಆಮೇಲೆ ನಾ ಇಲ್ಲಿ ಕೊಡ್ತೀನಿ ಅಂತ ನೀವ್ ಹೋಗುವಂತಿ. ಹ್ಞೂ ಅಮ್ಮ. ಅಪ್ಪ ಅಮ್ಮ ಚಂದ ಉಣಿಸು, ಟ್ಯಾಬ್ಲೆಟ್ಸ್ ಗೊತ್ತೈತ್ಲಾ ನಿನ್ಗೆ, ಯಾವ್ದಾವತ್ತಾವ ಕೊಡು ಆಯ್ತು? ತಂಗೆ ನಾ ಹೇಳಿದಿಬ್ರು ಮರಿಬೇಡ್ರ. ಹ್ಞೂ ಅಮ್ಮ, ಆಯ್ತಾಯ್ತು. ನಡ್ರಿ ಹಸುವಾಗ್ಯ ನಡ್ರಿ ನಂಗ. ಈಗ ಸ್ವಾದ ನಿನಗೆ, ನಡಿ ಆಯ್ತು. ಅಲ್ಲ ಈಗ ಬರ್ತೀನಿ ಅಂತ ಹೇಳಿ ಹೋದವ ಇನ್ನ ಬಂದಿಲ್ಲಲ್ಲ. ಅದ್ರಾಗ ಇವತ್ತು ರವಿವಾರ ಐತಿ, ಸೂಟಿ ಆಫೀಸ್. ಏನ್ ಕೆಲಸ ಐತಿ ಒಂದು? ಈಗ ಬರ್ತೀನಿ ಅಂತ ಹೇಳೋ ಇನ್ನ ಬರಾಕತ್ತಿಲ್ಲ. ಒಂದ್ ಯಾವಾಗ ಹೋಗ್ಯಾನ ಪಾಪ. ಭಾಗ್ಯ ನೀ ಫೋನ್ ಹಚ್ಚಾಕತ್ತಾತ, ಇವ ರಿಸೀವೇ ಮಾಡಲ್ಲ. ಏನಂತ ಕೆಲಸ ಐತಿ ಒಂದು? ಪಾಪ ಅವ್ರ ತಂಗಿ ಹಿಂಗೆಲ್ಲ ಆಗಿತ್ತಂದ್ರ ಪಾಪ ಹುಡುಗಿ ಎಷ್ಟು ಕಷ್ಟ ಆಗಿರ್ಬೇಕು. ಇವ ಯಾಕೆ ಕಾಲ್ ರಿಸೀವ್ ಮಾಡಲ್ಲ? ಪಾಪ ಹುಡುಗಿ ಕಾಲ್ ರಿಸೀವ್ ಮಾಡಿ ಮಾತಾಡೋ ಬಿಟ್ಟ ಹೋಗ್ಬೇಕವ. ಅದು ಬಿಟ್ಟು ಎಲ್ಲಿ ಹೋಗ್ಯಾನೇನ ಹುಡುಗ? ಹೊಟ್ಟೆ ಜವಾಬ್ದಾರಿ ಎಂಬುದೇ ಇಲ್ಲ ಹುಡುಗ. ಮೇಡಮ್ ನಾ ಆಮೇಲೆ ಕಾಲ್ ಮಾಡ್ತೀನಿ ಮೇಡಮ್. ಮನಿ ಬತ್ತು ಅಪ್ಪ ಇಲ್ಲೇ ಕೂತಾರ. ಹಾ ಐ ಲವ್ ಯು ಸೋ ಮಚ್ ಮೇಡಮ್.
ಹೇ ರವಿ ಎಲ್ಲೋಗಿ ಒಂದ್ ಯಾವಾಗ ಬರುದಿದ್ದು ಟೈಮ್ ಅದು ಅಪ್ಪ ನಾ ನಿಮ್ಗೆ ಹೇಳಿದ್ದೆಲ್ಲ ಕೆಲಸ ಇತ್ತತ್ತ. ಇವತ್ತು ಯಾಕೆ ಕೆಲಸ ಸಂಡೇ ಐತಿ. ಅದು ಅಪ್ಪ ಇವತ್ತು ನಾ ಮೊನ್ನೆ ಕೆಲಸ ಬಿಟ್ಟಿದ್ದೆ ಅಲ್ರಿ, ಸೂಟಿ ತಗೊಂಡಿದ್ದೆ. ಮತ್ತೊಂದ್ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಐತ್ರಿ, ಅದಕ್ಕ ಹೋಗಿದ್ದೆ ರೀ ಆಫೀಸಿಗೆ. ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇತ್ರಿ, ಲೇಟ್ ಆಯ್ತ್ರಿ. ಹೌದೇನ? ಮತ್ತೆ ಭಾಗ್ಯನ್ ಕಾಲ್ ರಿಸೀವ್ ಯಾಕೆ ಮಾಡಲಾಗಿ ನೀನು? ಇಲ್ಲಪ್ಪ, ಮೊದ್ಲು ನಾ ಮಾಡಿದ್ದೆ, ಆಕಿ ನಾನು ರಿಸೀವ್ ಮಾಡ್ಲಿಲ್ಲ. ಆಮೇಲೆ ಆಕಿ ಮಾಡಿದ್ಲು, ನಾ ಬಿಸಿ ಇದ್ದೆ, ಸೊ ಅದಕ್ಕೆ ರಿಸೀವ್ ಮಾಡ್ಲಿಲ್ಲ. ಆಮೇಲೆ ಬಿಸಿ ಮುಗಿದ್ಮೇಲೆ ಕಾಲ್ ಮಾಡ್ಬೇಕಲ್ಲ. ಹಾ, ಈಗ ಬರೋ ಮುಂದೆ ಕಾಲ್ ಮಾಡ್ಬೇಕಲ್ಲ. ಯಾರ ಜೊತೆ ಮಾತಾಡಕತ್ತಿದ್ದಿ ಈಗ? ಅಲ್ಲಿ ಕಿಸ್ಕೊತೆ ಮಾತಾಡಕತ್ತಿದ್ದಿ? ಯಾರವ್ರು? ಅಪ್ಪ ಎಲ್ಲಿ ಕಿಸ್ಕೊಂಡ್ರಿ ಏನು? ಏಪ್ಪ, ಅದು ಕೆಲ್ಸದ ಬಗ್ಗೆ ಮಾತಾಡಕತ್ತಿದ್ದೆ ತೋ, ಅದಕ್ಕೆ ಹಚ್ಚಕ್ಕಾಗಲಿಲ್ಲ. ನಾ ಫ್ರೀ ಇದ್ರ ಹಚ್ತಿದ್ದೆ ಅಲ್ಲ ಆಕಿಗೆ. ಏನಾಯ್ತು ಈಗ ಅಂತದ? ಪಾಪ ಅವ್ರ ತಂಗಿ ಬಾವ್ಯ ಬಿದ್ದಿದ್ಲತ್ತ. ಯಾರ? ಲಕ್ಷ್ಮಿ? ಹೆಂಗತ್ತ? ಅದೇನೋ ಕಾಲ್ ಜಾರ್ ಬಿದ್ಲತ್ತ. ಏನ್ ನನಗೇನು ಅಷ್ಟು ಪೂರ್ತಿ ಹೇಳಿಲ್ಲ. ನೀ ಕಾಲ್ ಮಾಡಿ ಕೇಳು, ಹೇಳ್ತಾಳಕಿ ನಿಂಗ. ಹೌದೇನಪ್ಪ, ಆಯ್ತು, ಮಾಡ್ತೀನಿ. ಈಗಾರ ಬಂದಿನ ಸುಸ್ತಾಗಿತ್ತು, ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಆಮೇಲೆ ಮಾಡ್ತೀನಿ ಅಂದ್ರೆ ಹಂಗೆಲ್ಲ ಆಗೈತಿ, ಹೀಗೆ ಮಾಡಿ ಕಾಲ್ ನನ್ ಮುಂದೆ ಮಾಡ. ಅಪ್ಪ ಮಾಡ್ತೀನಿ ತೋ, ಹಂಗೆಂಗೋ ಇಷ್ಟು ಬೇಜವಾಬ್ದಾರಿ. ಪಾಪ ಅವ್ರ ತಂಗಿ ಹಿಂಗಾಗೈತಿ, ಕಾಲ್ ಮಾಡಿ ಕೇಳ್ಬಿಟ್ಟು ಆಮೇಲೆ ಹಚ್ತೈತಿ. ಈಗ ಹಚ್ತೀಯೋ ಇಲ್ಲ? ಆಯ್ತು ಮಾಡ್ತೀನಿ, ಈಗ ಮಾಡ್ತೀನಿ. ಅಣ್ಣ, ಹೇ ಗಂಗಾ, ಬಾ. ಈಗ ಯಾಕೆ ಬಂದಿಲ್ಲಿ? ನೀ ಯಾಕೆ ಬಂದಿಲ್ಲಿ? ಅಪ್ಪ ನಾನು ಗೊತ್ತ ನೀನೇ ಅಂತ, ಇಲ್ಲಿ ಯಾಕೆ ಬಂದಿ? ಅಪ್ಪ ತಡ್ರಿ, ನಾ ಹೇಳ್ತೀನಿ ಎಲ್ಲ.